ಓಂ ಶ್ರೀ ಗುರುಭ್ಯೋ ನಮಃ. ಓಂ ದುಮ್ ದುರ್ಗಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶರತ್ಶಾಸ್ತ್ರಿ, ಜ್ಯೋತಿಷಿಗಳು ಹಾಗೂ ಪುರೋಹಿತರು. ಜ್ಯೋತಿಷ್ಯ ಪರಿಹಾರಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋನಲ್ಲಿ ನಿಮಗೆ ಬಾಡಿಗೆ ಮನೆ ಹೇಗಿದ್ದರೂ ನಡೆಯುತ್ತದೆಯಾ ಎನ್ನುವುದರ ಬಗ್ಗೆ, ವಾಸ್ತುಶಾಸ್ತ್ರ ಏನು ಹೇಳುತ್ತದೆ ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಶುಭವಾಗಲಿ. ವಾಸ್ತುಶಾಸ್ತ್ರ ಪ್ರಕಾರ ಸ್ವಂತ ಮನೆ ಅಥವಾ ಬಾಡಿಗೆ ಮನೆ ಯಾವುದನ್ನು ಭೇದ ಭಾವ ಮಾಡಬಾರದು. ಎಲ್ಲ ಮನೆಯೂ ವಾಸ್ತು ಪ್ರಕಾರ ಚೆನ್ನಾಗಿದ್ದರೆ ಒಳ್ಳೆಯದು. ಸ್ವಂತ ಮನೆಗೆ ಮಾತ್ರ ವಾಸ್ತು ಚೆನ್ನಾಗಿರಬೇಕು, ಬಾಡಿಗೆ ಮನೆ ಹೇಗಿದ್ದರೂ ನಡೆಯುತ್ತದೆ ಎನ್ನುವುದು ಶುದ್ಧ ತಪ್ಪು. 100ಕ್ಕೆ 75 ಭಾಗದಷ್ಟು ಬಾಡಿಗೆ ಮನೆಯಲ್ಲಿ ಇದ್ದವರ ಮೇಲೆ ಒಳ್ಳೆಯದು ಕೆಟ್ಟದ್ದು ಪರಿಣಾಮಗಳನ್ನು ಬೀರುತ್ತದೆ. 25ರಷ್ಟು ಮಾತ್ರ ಆ ಮನೆಯ ಯಜಮಾನ ಓನರ್ನ ಮೇಲೆ, ಕುಟುಂಬದ ಮೇಲೆ ಪರಿಣಾಮಗಳು ಬೀರುತ್ತದೆ. ಬಾಡಿಗೆ ಮನೆ ಎಂದು ಕೆಲವರು 1 ವರ್ಷ 2 ವರ್ಷ ಇರುವುದಕ್ಕೆ ಅಷ್ಟೇ ಅಲ್ಲವೇ ಎಂದು ವಾಸ್ತು ತೊಂದರೆ ಇರುವ ಮನೆಗಳಿಗೆ ಜೀವನ ನಡೆಸಲು ಹೋಗುತ್ತಾರೆ. ಆ 1-2 ವರ್ಷ ಜೀವನ ಹಾಳಾದರೆ ಮುಂದಿನ 2-3 ವರ್ಷ ಸರಿ ಮಾಡಿಕೊಳ್ಳುವ ಸಮಯ ತೆಗೆದುಕೊಳ್ಳುತ್ತಾರೆ. ಹೀಗೆ ಜೀವನದಲ್ಲಿ ಬಾಡಿಗೆ ಮನೆ ಹೋಗುವುದರಲ್ಲಿ ಎಡವಟ್ಟು ಮಾಡಿಕೊಂಡು ಅನಾರೋಗ್ಯ, ಆರ್ಥಿಕ ಸಮಸ್ಯೆ, ಕೆಲವು ಸಂದರ್ಭಗಳಲ್ಲಿ ಅಕಾಲಿಕ ಮರಣಗಳು ಇತ್ಯಾದಿ ತೊಂದರೆಗಳನ್ನು ಅನುಭವಿಸುತ್ತಾರೆ. ಅದಕ್ಕಾಗಿಯೇ ಯಾವುದೇ ಬಾಡಿಗೆ ಅಥವಾ ಭೋಗ್ಯಕ್ಕೆ ಹೋಗುವಂಥ ಮನೆ 100 ಸಾರಿ ಯೋಚಿಸಿ, ವಾಸ್ತುಶಾಸ್ತ್ರ ಪರೀಕ್ಷಿಸಿ ಮುಂದಿನ ನಿರ್ಧಾರ ತೆಗೆದುಕೊಳ್ಳಬೇಕಾಗುತ್ತದೆ. ಈ ವಿಡಿಯೋದಲ್ಲಿ ಬಾಡಿಗೆ ಮನೆ ಹೋಗುವ ಮುಂಚೆ ಯಾವ ಕಾರ್ಯಗಳು ಮಾಡಬೇಕು ಎನ್ನುವುದರ ಬಗ್ಗೆ ತಿಳಿಸಿಕೊಡುತ್ತೇನೆ. ಮೊದಲನೆಯದಾಗಿ, ಬಾಡಿಗೆದಾರ ಯಜಮಾನ ಅಥವಾ ಯಜಮಾನಿಯ ಹೆಸರಿಗೆ ಯಾವ ದಿಕ್ಕು ಶುಭವಾಗುತ್ತದೆ ಎಂದು ತಿಳಿಯಬೇಕು. ಎರಡನೆಯದಾಗಿ, ಮನೆಯ ವಾತಾವರಣ ಅಂದರೆ ಮೊದಲಿಗೆ ಗಾಳಿ, ಬೆಳಕು, ನೀರು ವ್ಯವಸ್ಥೆಗಳು ಚೆನ್ನಾಗಿದೆಯಾ ಎಂದು ತಿಳಿಯಬೇಕಾಗುತ್ತದೆ. ಮೂರನೆಯದಾಗಿ, ಬಾಡಿಗೆ ಹೋಗುವ ಯಜಮಾನರ ಸಮಯ ಹೇಗಿದೆ ಮತ್ತು ತಾರಾಬಲ, ಚಂದ್ರಬಲ ಅಂದರೆ ಒಳ್ಳೆಯ ದಿನಾಂಕವನ್ನು ನೋಡಿ ಸಮಯವನ್ನು ಗುರುಮುಖೇನ ತಿಳಿದುಕೊಳ್ಳಬೇಕಾಗುತ್ತದೆ. ನಾಲ್ಕನೆಯದಾಗಿ, ಬಾಡಿಗೆ ಹೋಗುವ ಮನೆ ಶುದ್ಧಿಗೊಳಿಸಿ ಗೃಹಪ್ರವೇಶ ಅಂದರೆ ತುಂಬ ಆಡಂಬರವಿಲ್ಲದಿದ್ದರೂ ಸರಳವಾಗಿ ಗಣಪತಿ ಪೂಜೆ, ಮನೆ ದೇವರ ಪೂಜೆ, ನವಗ್ರಹ ಪೂಜೆ, ಪುಣ್ಯಾಹ ಮಾಡಿಸಿ ಹಾಲು ಉಕ್ಕಿಸಬೇಕಾಗುತ್ತದೆ. ಇನ್ನೂ ಅನೇಕ ವಾಸ್ತುಶಾಸ್ತ್ರ ವಿಚಾರಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ವಿಡಿಯೋ ಮುಖಾಂತರ ಹಂಚಿಕೊಳ್ಳುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ, ವಾಸ್ತುಶಾಸ್ತ್ರ ಜಾತಕ ವಿಶ್ಲೇಷಣೆಗಾಗಿ ಸಂಪರ್ಕಿಸಿ. ಶುಭವಾಗಲಿ.